ರಾಮೇಶ್ವರಂ ಕೆಫೆಯ ಬ್ಲಾಸ್ಟ್ ಪ್ರಕರಣ ಒಂದಿಷ್ಟು ಅನುಮಾನ ಇರುವಂತದ್ದು. ಈ ಉಗ್ರ ಎಲ್ಲಿಂದ ಬಂದ, ಫಸ್ಟ್ ಕಾಣಿಸ್ಕೊಂಡಿದ್ದು ಎಲ್ಲಿಂದ ಎನ್ನುವಂತ ಪ್ರಶ್ನೆ ಕೂಡ ಕಾಣಿಸ್ಕೊಳ್ತಾ ಇರುವಂತದ್ದು. ಇದಕ್ಕೀಗ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಸ್ಫೋಟ ಇದು. ಈಗಾಗಲೇ ನೋಡ್ತಾ ಇದ್ದೀವಿ, ಒಂದಿಷ್ಟುಗಳಿಗೆ ಅನುಮಾನ ಇರುವಂತದ್ದು. ಈತ ಎಲ್ಲಿಂದ ಬಂದ, ರಾಮೇಶ್ವರಂ ಕೆಫೆಗೆ ಬರೋಕ್ಕಿಂತ ಮುಂಚೆ ಎಲ್ಲಿಂದ ಈತ ಎಂಟ್ರಿಯನ್ನ ಕೊಟ್ಟ, ಎಲ್ಲಿಂದ ಬಸ್ ಹತ್ತದ, ಎಲ್ಲ ಪ್ರಶ್ನೆಗಳು ಕೂಡ ಇರುವಂತದ್ದು. ಈಗ ಉತ್ತರ ಸಿಗ್ತಾ ಇದೆ. ಶಂಕಿತ ಉಗ್ರ ಮೊದಲು ಕಾಣಿಸಿಕೊಂಡಿದೆ ಸಿಲ್ಕ್ ಬೋರ್ಡ್ ಬಳಿ. ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ಬಳಿ ಸಿಸಿಟಿವಿಯಲ್ಲಿ ಈತ ಪತ್ತೆಯಾಗಿದ್ದಾನೆ. ಸಿಸಿಟಿವಿಯ ದೃಶ್ಯಾವಳಿ ಸಂಗ್ರಹಿಸಿದ್ದಾರೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು. ಎನ್ಐಎ ಟೀಮ್ ಕೂಡ ತನಿಖೆಯನ್ನು ನಡೆಸ್ತಾ ಇದೆ. ಸೊ ಸಿಲ್ಕ್ ಬೋರ್ಡ್ನಿಂದ ಕುಂದಲಹಳ್ಳಿ ಕಡೆಗೆ ಈತ ಪ್ರಯಾಣವನ್ನು ಬೆಳೆಸಿದ್ದಾನೆ. ಹಲವು ರೂಟ್ಗಳಲ್ಲಿ ಪ್ರಯಾಣ ಮಾಡಿದ್ದಾನೆ ಶಂಕಿತ ಉಗ್ರ. ಇನ್ನು ಬಳಿಕ RXDX ಆಸ್ಪತ್ರೆ ಬಳಿ ಬಂದಿದ್ದ ಶಂಕಿತ ಉಗ್ರ ಅಲ್ಲಿಂದ BMTC ಬಸ್ನಲ್ಲಿ ಕೆಫೆ ಕಡೆಗೆ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಕೆಫೆ ಮುಂಭಾಗದ ಬಸ್ ನಿಲ್ದಾಣದಲ್ಲಿ ಇಳಿದುಕೊಂಡಿದ್ದ. ಅಲ್ಲಿ ಇಳಿದುಕೊಂಡ್ಬಿಟ್ಟು ಬ್ಯಾಗ್ನಲ್ಲಿರುವಂತಹ IED ಬಾಂಬೆನ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ನಲ್ಲ, ಅಲ್ಲಿ ಇಳ್ಕೊಂಡ್ಬಿಟ್ಟು ಕೆಫೆ ಮುಂಭಾಗದಲ್ಲಿ ಇರುವಂಥ ಬಸ್ ನಿಲ್ದಾಣದಲ್ಲಿ ಇಳ್ಕೊಂಡ್ಬಿಟ್ಟು ಅದನ್ನ ಟೈಮರ್ ಫಿಕ್ಸ್ ಮಾಡ್ತಾನೆ. ಫಿಕ್ಸ್ ಮಾಡಿಬಿಟ್ಟು ನೇರವಾಗಿ ರಾಮೇಶ್ವರಂ ಕೆಫೆ ಒಳಗೆ ಹೋಗ್ತಾನೆ. ರವೆ ಇಡ್ಲಿ ತಗೊಳ್ತಾನೆ, ಆರ್ಡರ್ ಮಾಡ್ತಾನೆ. ಅದಾದ ನಂತರ ಆ ಬ್ಯಾಗನ್ನು ಅಲ್ಲೇ ಬಿಟ್ಟು ವಾಪಸ್ ಅಲ್ಲಿಂದ ಕಾಲು ಕೀಳ್ತಾನೆ. ಇವೆಲ್ಲವೂ ಕೂಡ CCB ಅಧಿಕಾರಿಗಳು ಹಾಗೆ NIA ತಂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಎಲ್ಲೆಲ್ಲ CC ಕ್ಯಾಮ್ರಾಗಳಿವೆ ಎಲ್ಲವನ್ನು ಕೂಡ ತನಿಖೆ ಮೂಮೆಂಟಲ್ಲಿ ಅದನ್ನು ವಶ ಪಡೆದುಕೊಂಡು DVR ಅನ್ನು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರುವಂಥದ್ದು. ಆತ ಮೊದಲು ಕಾಣಿಸ್ಕೊಂಡಿದ್ದೆ ಸಿಲ್ಕ್ ಬೋರ್ಡ್ ಬಳಿ, ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ಬಳಿ CCTVಯಲ್ಲಿ ಪತ್ತೆಯಾಗಿದ್ದಾನೆ. ಸೊ CCTVಯ ದೃಶ್ಯಾವಳಿ ಸಂಗ್ರಹಿಸಿದ್ದಾರೆ ಈಗಾಗಲೇ CCB ಅಧಿಕಾರಿಗಳು ಹಾಗೆ NIA ಟೀಮ್. ಅದಾದ ನಂತರ ಆತ ಸರ್ಕಾರಿ ಬಸ್ಗಳಲ್ಲಿ, BMTC ಬಸ್ಗಳಲ್ಲಿ ಪ್ರಯಾಣವನ್ನು ಬೆಳೆಸಿದ. 26 ಬಸ್ಗಳಲ್ಲಿ ಆತ ಎಲ್ಲಿ ಹೋದ ಎಲ್ಲವನ್ನು ಕೂಡ ಇಂಚಿಂಚು ಮಾಹಿತಿಯನ್ನು CCB ಅಧಿಕಾರಿಗಳು ಹಾಗೆ NIA ಟೀಮ್ ತನಿಖೆಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಂದಿಷ್ಟು ದೃಶ್ಯಾವಳಿಯಲ್ಲೂ ಕೂಡ ಲಭ್ಯವಾಗಿರುವಂಥದ್ದು. ಆತ ಬಸ್ನಲ್ಲಿ ಅಮಾಯಕನಂತೆ ಕೂತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಅದಾದ ಮೇಲೆ ಎಲ್ಲೆಲ್ಲ ಶರ್ಟನ್ನು ಬದಲಾಯಿಸಿರುವಂಥ ಶಂಕೆ ಕೂಡ CCB ಅಧಿಕಾರಿಗಳು ಹಾಗೆ NIA ಟೀಮ್ಗೆ ಅನುಮಾನ ಕೂಡ ಬಂದಿರುವಂಥದ್ದು ಆ ದೃಶ್ಯ. ಹಾಗೆ ಕೆಫೆಯ ಮುಂಭಾಗದಲ್ಲಿ ಇರುವಂಥ ಬಸ್ ಸ್ಟ್ಯಾಂಡಲ್ಲಿ ಫಸ್ಟ್ ಇಳ್ಕೊಂತಾನಲ್ಲ, ಆ ಬಸ್ ಸ್ಟ್ಯಾಂಡಲ್ಲಿ ಬಾಂಬನ್ನು ಟೈಮರನ್ನು ಫಿಕ್ಸ್ ಮಾಡ್ತಾ ಇರುವಂಥ ದೃಶ್ಯ ಎಲ್ಲವೂ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ತನಿಖೆಗಳು ಮುಂದುವರ್ಕೊಂಡು ಹೋಗ್ತಾ ಇದೆ. ಇನ್ನು ಈತ ಎಲ್ಲೆಲ್ಲಿ ಓಡಾಡ್ತಾನೆ, ಹೇಗೆ ಓಡಾಡಿದ್ದಾನೆ, ಈತ ಆ ಸಂಚರಿಸಿದ ರೂಟ್ ಮ್ಯಾಪ್ ಏನು, ಯಾವ ಸ್ಥಳ ಆದ ನಂತರ ಯಾವ ಸ್ಥಳ ಹೋದ, ಈತನ ಪ್ಲಾನ್ ಏನಿತ್ತು, ಇದೆಲ್ಲದರ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ. ಓವರ್ ಟು ಯು ಸುನಿಲ್. ಎಸ್, ಬೆಂಗಳೂರು ರಾಮೇಶ್ವರಂ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಈಗ CCB ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ NIA ಅಧಿಕಾರಿಗಳು ಕೂಡ ಈ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ಅಧಿಕಾರಿಗಳಿಗೆ ಈಗಿರುವಂಥದ್ದು ಈ ಶಂಕಿತ ಉಗ್ರ ಎಲ್ಲಿಂದ ಬಂದ ಮತ್ತು ಯಾವ ರೀತಿ ಎಕ್ಸಿಟ್ ಆದ ಅನ್ನುವಂಥದ್ದು. ಸದ್ಯದ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು ಆತ ಬೆಂಗಳೂರಿನ ಹೊಸೂರು ರಸ್ತೆಯಲ್ಲಿರುವಂಥ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಬಂದಿದ್ದ. ಅಲ್ಲಿಂದ ಒಂದು BMTC ಬಸ್ನ ಹತ್ಕೊಂಡು ಬೆಳ್ಳಂದೂರು ಮಾರ್ಗವಾಗಿ ಮಾರತ್ತಳ್ಳಿಗೆ ಬಂದಿದ್ದ. ಅದಾದ ಬಳಿಕ ಮಾರತ್ತಳ್ಳಿಯಿಂದ ಕುಂದಲಹಳ್ಳಿ ಕಡೆಗೆ ಬಂದಿದ್ದ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಅದು ಕೂಡ ಆತ ಬರುವಂಥ ದಾರಿಯಲ್ಲೇ ರಾಮೇಶ್ವರ ಕೆಫೆ ಇತ್ತು, ಆದರೆ ಡೈರೆಕ್ಟಾಗಿ ಆತ ಬಂದಿಲ್ಲ. ಸೀದಾ ಮುಂದಕ್ಕೆ ಹೋಗಿ RXDX ಅನ್ನುವಂಥ ಒಂದು ಹಾಸ್ಪಿಟ್ಲ್ ಇದ್ದರೆ ಅಲ್ಲಿ ಇರುವಂಥ ಒಂದು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ BMTC ಬಸ್ ಹತ್ಕೊಂಡು ಆತ ರಾಮೇಶ್ವರ ಕೆಫೆ ಹತ್ರ ಬಂದಿರುವಂಥದ್ದು. ನಾವೇನೀಗ CCTV ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಅದು ಈ RXDX ಹಾಸ್ಪಿಟಲ್ ಹತ್ರ ಇರುವಂತಹ ಬಸ್ ಸ್ಟಾಪ್ ಇದೆ. ಅಲ್ಲಿ BMTC ಓಲೋ ಬಸ್ಸಿಗೆ ಹತ್ಕೊಳ್ಳುವಂಥದ್ದು ಮತ್ತು ಅಲ್ಲಿಂದ ಕೇವಲ 750 ಮೀಟರ್ ದೂರದಲ್ಲಿರುವಂತಹ ಕೆಫೆ ಹತ್ರ ಇಳುಕೊಳ್ಳುವಂಥದ್ದು. ಅದಾದ ನಂತರ ನಡೆದಂಥ ಘಟನೆಗಳು ಎಲ್ಲವೂ ಕೂಡ ಗೊತ್ತಾಗಿರುವಂಥದ್ದು. ಮಾರ್ಚ್ 1ನೇ ತಾರೀಕು ಬಾಂಬ್ ಬ್ಲಾಸ್ಟ್ ಆಗಿತ್ತು ಮತ್ತು ಆತ ಎಸ್ಕೇಪ್ ಆಗಿದ್ದ. ಆದರೆ ಎಸ್ಕೇಪ್ ಆಗಿದ್ದು ಹೇಗೆ, ಯಾವ ರೀತಿಯ ರೂಟ್ಗಳನ್ನು ಆತ ಬಳಸ್ಕೊಂಡಿದ್ದ ಅನ್ನುವಂಥದ್ದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ 1ನೇ ತಾರೀಕು ಬ್ಲಾಸ್ಟ್ ಆಗಿತ್ತು. ಅದಾದ ಬಳಿಕ ಆತ ಕೆಫೆಯಿಂದ ಹೊರಗಡೆ ಬಂದಿದ್ದ. ಸ್ವಲ್ಪ ದೂರ ನಡ್ಕೊಂಡು ಹೋದಂತಹ ಶಂಕಿತ ಉಗ್ರ ಅದಾದ ನಂತರ ಅಲ್ಲಿಂದ BMTC ಬಸ್ ಮೂಲಕ ಹೆಬ್ಬಾಳ ಬಂದಿದ್ದ. ಹೆಬ್ಬಾಳ ಆದ ನಂತರ ಗೊರಗುಂಟೆಪಾಳ್ಯಕ್ಕೂ ಕೂಡ ಬಂದಿದ್ದ. ಅಲ್ಲಿಂದ ಒಂದು KSRTC ಬಸ್ನಲ್ಲಿ ಆತ ತುಮಕೂರು ಕಡೆ ಹೋಗಿರುವಂಥ ಒಂದು ಮಾಹಿತಿಯನ್ನು ಈಗಾಗಲೇ ತನಿಖಾ ತಂಡ ಕಲೆ ಹಾಕಿರುವಂಥದ್ದು. ತುಮಕೂರಿನಲ್ಲಿ ಮತ್ತೊಂದು ಬಸ್ನ ಕ್ಯಾಚ್ ಮಾಡಿಕೊಂಡು ಆತ ಸೀದಾ ಬಳ್ಳಾರಿಗೆ ಹೋಗಿದ್ದ. ಅದಾದ ಬಳಿಕ ಬಳ್ಳಾರಿಯಿಂದ ಆತ
ಮತ್ತೊಂದು KSRTC ಬಸ್ನಲ್ಲಿ ಶಿವಮೊಗ್ಗ ಮಾರ್ಗವಾಗಿ ಭಟ್ಕಳಕ್ಕೆ ಬಂದಿಳಿದ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಒಂದು ಮಾಹಿತಿ. ಭಟ್ಕಳಕ್ಕೆ ಬಂದಿರುವಂಥ ಮಾಹಿತಿ ಇರುವಂಥದ್ದು ಹೇಗೆ ಅಂದರೆ, ಈ ಬಳ್ಳಾರಿಯಿಂದ ಹೋಗಿರುವಂಥ ಬಸ್ಸು ನೇರವಾಗಿ ಗೋಕರ್ಣಕ್ಕೆ ಹೋಗಬೇಕಾಗಿತ್ತು. ಆ ಒಂದು ಯಾವ ಬಸ್ನಲ್ಲಿ ಆತ ಹೋಗಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ರು. ಆ ಒಂದು ಬಸ್ನ ಕಂಡಕ್ಟರ್ನ ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಆ ಬಸ್ನಲ್ಲಿ ಬಂದಿದ್ದಂತಹ ಶಂಕಿತ ಉಗ್ರ ಭಟ್ಕಳದಲ್ಲಿ ಇಳ್ಕೊಂಡಿದ್ದ ಅನ್ನುವಂಥ ಒಂದು ವಿಚಾರವನ್ನು ಕಂಡಕ್ಟರ್ ತನಿಖಾಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರ ತಂಡ ಮತ್ತು NIA ಅಧಿಕಾರಿಗಳ ತಂಡ ಭಟ್ಕಳಕ್ಕೂ ಕೂಡ ತೆರಳಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಭಟ್ಕಳದಲ್ಲಿ ಈತನಿಗೆ ಸಂಬಂಧಪಟ್ಟಂತೆ ಯಾವುದಾದ್ರು ಮಾಹಿತಿ ಸಿಗ್ಬೋದಾ ಅನ್ನುವಂಥದ್ದು. ಆ್ಯಂಡ್ ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಭಟ್ಕಳ ಯಾವ ರೀತಿ